ಇದೆ ಹಿರೇಬೈಲು ಅಂತಂದು. ಈ ಪ್ರೈಮರಿ ಹೆಲ್ತ್ ಯೂನಿಟಲ್ಲಿ ನಮ್ಮಪ್ಪ ಕೆಲಸ ಮಾಡ್ತಾಯಿದ್ರು 1977ರಿಂದ 79 ಅಂದ್ಕೊಳ್ತೀನಿ. ಸೊ ಇದು ಹಿಂದ್ಗಡೆನೇ ಒಂದು ಮನೆ ಇದೆ, ವಾರ್ಡ್ ಅದು ಆ್ಯಕ್ಚುಲಿ. ಆ ವಾರ್ಡಲ್ಲಿ ನಾವು ನಮ್ಮ ಕ್ವಾರ್ಟರ್ಸ್ ಮಾಡ್ಕೊಂಡಿದ್ವಿ. ಎದುರುಗಡೆ ಬನ್ನಿ ಹೋಗೋಣ ಅಂತ ಹೇಳಿ. ಬನ್ನಿ ಹೋಗೋಣ, ತೋರಿಸ್ತೀನಿ. ಅದು ಪಾಸು ಮಾಡ್ಬೋದು. ಮಾಡ್ತಾ ಇದ್ದೀನಿ, ಹೇಳಿ, ನೀವು ಕಂಟಿನ್ಯೂ ಮಾಡಿ. ನೀವು ನಿಮ್ಮ ಕತೆ ಹೇಳ್ತಾ ಇರಿ. ಕತೆ ಹೇಳ್ಬೇಕಲ್ವಾ. ಇಲ್ಲಿಂದ ಹೆಚ್ಚು ಕಮ್ಮಿ 1.25 ಕಿಲೋಮೀಟರ್ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ಅಂತ, ಅದು ಈ ಕಡೆಯಿಂದನೇ ಹೋಗಬೇಕು ನಮ್ಮ ಕಾನ್ವೆಂಟ್ಗೆ. ಅಲ್ಲಿ ಕಾಣಿಸುತ್ತಲ್ಲ, ಅಲ್ಲಿ ಅದು ಗೌರ್ಮೆಂಟ್ ಸ್ಕೂಲ್. ಅಲ್ಲಿ ಕಾಣಿಸುತ್ತಲ್ಲ, ಅದು ಗೌರ್ಮೆಂಟ್ ಸ್ಕೂಲು. ಇನ್ಫ್ಯಾಕ್ಟ್ ಆವಾಗ ಎಲೆಕ್ಷನ್ ಆಯಿತು. ಆವಾಗ ಇಂದಿರಾ ಗಾಂಧಿ ಇಲ್ಲಿ ಎಲೆಕ್ಷನ್ ನಿಂತಿದ್ರು. ಆ ರೋಡನ್ನು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡಿದ್ರು. ಅಲ್ಲೇ ಭಾಷಣವೂ ಮಾಡಿದರು. ಆವಾಗ ಕಾರಲ್ಲಿ ಬಂದಿದ್ರು ಅವರು, ಬುಲೆಟ್ ಪ್ರೂಫ್ ಕಾರ್. ಫಸ್ಟ್ ಟೈಮ್ ನಾವೆಲ್ಲ ನೋಡಿದ್ದು. ನಾವು ಭಾಷಣ ಕೇಳಲಿಕ್ಕೆ ಹೋಗಿದ್ವಿ. ಅದೇ ಟೈಮಲ್ಲಿ ಅದೇ ದಿವಸ ಇರಬೇಕು ಅಂದ್ಕೊತೀನಿ. ಜಾರ್ಜ್ ಫರ್ನಾಂಡಿಸ್ ಆ ಕಡೆಯಿಂದ ಶುರು ಮಾಡಿದ್ರು. ಅಂದರೆ ಅಲ್ಲೊಂದು ಚರ್ಚ್ ಇದೆ ನಮ್ಮ ಸ್ಕೂಲ್ ಹತ್ರ, ಅಲ್ಲಿಂದ ಅವ್ರು ಶುರು ಮಾಡಿದ್ವಿ. ನಾವು ಅವ್ರ ಜೊತೆಗೂ ಹೋಗ್ತಾಯಿದ್ವಿ. ಈ ಕಡೆ ಇಲ್ಲಿಯೂ ಬಂದಿದ್ವಿ. ಇಲ್ಲಿ ಎದುರುಗಡೆ ಒಂದು ನೊರನ್ನ ಫ್ಯಾಮಿಲಿ ಇತ್ತು. ಅವ್ರ ಮಗ ನನ್ನ ಕ್ಲಾಸ್ಮೇಟು, ಅವನ ಹೆಸರೇನು ವಿಲ್ಫ್ರೆಡ್ ನೊರನ್ನ. ಬಟ್ ಆಮೇಲೆ ಕನೆಕ್ಷನ್ ತಪ್ಪೋಯ್ತು. ಇಲ್ಲಿಗೆ ಇದು ಎದುರುಗಡೆಗೆ ಗುಬಿನ್ ಖಾನ್ ಎಸ್ಟೇಟು. ಇನ್ನೂ ಸ್ವಲ್ಪ ಎಲ್ಲ ಕ್ಲಿಯರ್ ಇತ್ತು ಅಂದರೆ ಕುದುರೆಮುಖ ಕಾಣಿಸುತ್ತಂತೆ. ಇವಾಗ ಕಾಣಿಸ್ತಾ ಇಲ್ಲ, ಸ್ವಲ್ಪ ಎಲ್ಲ ಮರಗಳು ಅಡ್ಡ ಬಂದಿದ್ದಾವೆ. ಬಟ್ ಆವಾಗ ನಾವು ಇಲ್ಲಿ ಕೂತ್ಕೊಳ್ತಾ ಇದ್ವಿ. ಇಲ್ಲೇ ಇದೆಲ್ಲ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಆಗಿದೆ. ಇಲ್ಲಿ ಕಟ್ಟೆ ಇತ್ತು, ಇಲ್ಲಿ ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ವಿ ನಾವು. ಇದು ಹಿರೇಬೈಲು ಪ್ರೈಮರಿ ಹೆಲ್ತ್ ಸೆಂಟರ್. ಮೊದಲು ಬರೀ ಪ್ರೈಮರಿ ಹೆಲ್ತ್ ಯೂನಿಟ್ ಆಗಿತ್ತು. ಇಲ್ಲಿ ನಮ್ಮಪ್ಪ ಕೆಲಸ ಮಾಡ್ತಾಯಿದ್ರು. 3 ವರ್ಷ ಹೆಚ್ಚು ಕಮ್ಮಿ ಕೆಲಸ ಮಾಡಿದ್ರು ಇಲ್ಲಿ. ಆವಾಗ ಕರೆಂಟ್ ಇರಲಿಲ್ಲ. ಇದು ಒಳಗಡೆ ಸೆಂಟರ್ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಅನಿಸುತ್ತೆ, ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಬಟ್ ಅದರ್ವೈಸ್ ಮೋರಲ್ಲೆಸ್ ಇಷ್ಟೇ ಇತ್ತು. ಸೊ 3 ವರ್ಷ ಇಲ್ಲಿದ್ವಿ ನಾವು ಈ ಪ್ರೈಮರಿ ಹೆಲ್ತ್ ಯೂನಿಟಲ್ಲಿ. ಇವಾಗ ಸೆಂಟರ್ ಆಗಿದೆ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಪರವಾಗಿಲ್ಲ. ಇಷ್ಟು ಬನ್ನಿ, ಇಲ್ಲಿ ನಾವು ಇದ್ದ ಮನೆ ತೋರಿಸ್ತೀನಿ. ಅಲ್ಲಿ ಪಂಚಾಯತ್ ಕಾರ್ಯಾಲಯ ಅದು ಅವಾಗಲೂ ಇತ್ತು. ಅದು ಇಷ್ಟು ದೊಡ್ಡ ಬಿಲ್ಡಿಂಗ್ ಇರಲಿಲ್ಲ, ಬಟ್ ಮೋಸ್ಟ್ಲಿ ಅದೊಂದಿತ್ತು ಸಣ್ಣದು. ಇಲ್ಲಿ ಹಿಂದ್ಗಡೆ ಮನೆ ಇದೆ. ಇದು ವಾರ್ಡ್ ಆಗಿತ್ತು. ಇದು ವಾರ್ಡ್ ಆಗಿತ್ತು. ಈಗ ಡೈಲೆಪಿಟೇಟ್ ಆಗೋಗಿದೆ. ಆ್ಯಕ್ಚುಲಿ ಕ್ವಾರ್ಟರ್ಸ್ಗಳು ಅಲ್ಲಿದ್ದು, ಅದು ಕೂಡ ತುಂಬ ಡೈಲೆಪಿಟೇಟ್ ಆಗಿದೆ ಈಗ. ಆ ಕ್ವಾರ್ಟರ್ಸ್ ಸರಿ ಇಲ್ಲ ಅಂಥೇಳಿ ನಾವು ಇಲ್ಲಿ ನಮ್ಮ ಇದು ಇರ್ಲಿಕ್ಕೆ ಜಾಗ ರೆಸಿಡೆನ್ಷಿಯಲ್ ಪ್ಲೇಸ್ ಮಾಡ್ಕೊಂಡಿದ್ವಿ. ಇದರಲ್ಲಿ ನಾವು 3 ವರ್ಷ ಕಳೆದಿದ್ದು. ಕರೆಂಟ್ ಇರಲಿಲ್ಲ. ಫಸ್ಟ್ 3 ವರ್ಷನೂ ಇರಲಿಲ್ಲ. ಆಮೇಲೆ ಲಾಸ್ಟ್ ಡೇ ನಮ್ಗೆ ಕರೆಂಟ್ ಬಂತು. ನಮ್ಮಪ್ಪ ಕಷ್ಟಪಟ್ಟು ಎಲ್ಲ ಅಪ್ರೂವಲ್ ತೊಗೊಂಡು ಲಾಸ್ಟ್ ಡೇ ಎಲ್ಲ ಲೈಟ್ಗಳು ಆನ್ ಮಾಡಿದ್ದು ಲಾಸ್ಟ್ ಡೇ ಆಫ್ ಅವರ್ ಸ್ಟೇ. ಸೊ ಇದು ನಮ್ಮ ಕ್ವಾರ್ಟರ್ಸ್ ಆಗಿತ್ತು. ಸೊ ನಾವು ದಿವಸ ಇಲ್ಲಿಂದ ಹೋಗ್ತಾ ಇದ್ವಿ ಸ್ಕೂಲಿಗೆ. ಒಳಗಡೆ ಒಂದು ದೊಡ್ಡ ಹಾಲ್ ಇದೆ, ಒಂದು ಸಣ್ಣ ರೂಮ್ ಇದೆ, ಕಿಚನ್ ಇದೆ, ಟಾಯ್ಲೆಟ್ ಬಾತ್ರೂಮ್ ಇದೆ. ಇದು ಹಾಸ್ಪಿಟ್ಲ್. ಈ ಕಡೆ ನೋಡಿದ್ರು ಹಾಸ್ಪಿಟ್ಲ್ ಇದು. ಬನ್ನಿ. ನೋಡಿ, ಇದು 50 ವರ್ಷದ ಹಿಂದೆ ಇಲ್ಲಿದ್ದು. ಹೆಚ್ಚು ಕಮ್ಮಿ ಅದೇ ಕಟ್ಟಣೆ ಕಾಣಿಸ್ತಾ ಇದೆ ನನಗೆ, ಅದೇ ಸ್ಟೆಪ್ಸು. ಬಟ್ ಹಾಸ್ಪಿಟಲ್ ಮಾತ್ರ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದೇ ದಾರಿಲಿ ಹೋಗ್ತಾ ಇದ್ವಿ ಸ್ಕೂಲ್. 3 ವರ್ಷ ಸ್ಕೂಲ್ ಹೋಗ್ತಾ ಇದ್ವಿ. ಆ ನೆನಪುಗಳು ತುಂಬ ಮರಿದೇ ಇರ್ತಕ್ಕಂಥ ನೆನಪುಗಳು. ಆ 3 ವರ್ಷ ಮಾತ್ರ ಫಸ್ಟ್ ಕ್ಲಾಸ್ ನೆನಪುಗಳು. ಶಾಲೆ ಆಗಲಿ ಅಥವಾ ಇಲ್ಲಿರೋದಾಗಲಿ, ಇಲ್ಲಿ ವಾತಾವರಣ ಆಗಲಿ ಯಾವತ್ತಿಗೂ ಮರೀಲಿಕ್ಕಾಗಲ್ಲ. ಒಂದೊಂದು ಇನ್ಸಿಡೆಂಟ್ ಕೂಡ ಜ್ಞಾಪಕ ಇದೆ ನನಗೆ. ಈ 50 ವರ್ಷದ ನೆನಪುಗಳು, 50 ವರ್ಷದ ಹಿಂದಿನ ನೆನಪುಗಳು ಮರೀಲಿಕ್ಕಾಗಲ್ಲ.